हल्का सा बैग भी भारी लगे हाय। इसके लिए एक नहीं 2 उपाय, डेटॉल आइसी कूल और लाइम कूल, जो ठंडक की फीलिंग दिलाए, पसीने की बदबू वाले जर्म्स को हटाए और कर दे फुल्ली रिफ्रेश। गर्मी जाओगे भूल विद डेटॉल आइसी कूल एंड लाइम कूल। ಟಿಬೆಟಿಯನ್ ಧರ್ಮಗುರು ದಲೈಲಾಮಾ ಅವರು ಮುಂಡಗೋಡ ಟಿಬೆಟಿ ಕಾಲೋನಿಯ ಲಾಮಾ ಕ್ಯಾಂಪ್ ನಂಬರ 2ರಿಂದ ಇಂದು ಸೋಮವಾರ ಬೆಳಗ್ಗೆ 7 ಗಂಟೆಗೆ ಇಲ್ಲಿಂದ ನಿರ್ಗಮಿಸಿದರು. ಟಿಬೆಟಿ ಕಾಲೋನಿಯ ಹಿರಿಯ ಬೌದ್ಧ ಸನ್ಯಾಸಿಗಳು, ಬಿಕ್ಕುಗಳು ದಲೈಲಾಮಾ ಅವರನ್ನು ಸಾಂಪ್ರದಾಯಿಕವಾಗಿ ಬೀಳ್ಕೊಟ್ಟರು. ದಕ್ಷಿಣ ಭಾರತದ ಟಿಬೆಟಿಯನ್ ಕಾಲೋನಿಗಳ ಮುಖ್ಯಸ್ಥರಾದ ಬೆಂಗಳೂರಿನ ಚೀಫ್ ರಿಪ್ರೆಸೆಂಟೇಟಿವ್ ಆಫೀಸರ್ ಸಿಆರ್ಒ ಜಿಗ್ಮೆ ಹಾಗೂ ಎಲ್ಲಾ ಟಿಬೆಟಿ ಕ್ಯಾಂಪಿನ ಮುಖ್ಯಸ್ಥರು ಈ ಸಂದರ್ಭದಲ್ಲಿದ್ದರು ಎಂದು ಟಿಬೆಟನ್ ಹಿರಿಯ ಬೌದ್ಧ ಸನ್ಯಾಸಿ ಜಂಪಾ ಲೋಬಸಾಂಗ್ ತಿಳಿಸಿದ್ದಾರೆ. ಮುಂಡಗೋಡ ತಾಲೂಕಿನ 2,000ಕ್ಕೂ ಹೆಚ್ಚು ಜನರು ಸೇರಿದಂತೆ ಸುಮಾರು 13,000ಕ್ಕೂ ಹೆಚ್ಚು ಜನರು ದಲೈಲಾಮಾರನ್ನು ಭೇಟಿಯಾಗಿ ಈ ಬಾರಿ ಆಶೀರ್ವಾದ ಪಡೆದುಕೊಂಡಿದ್ದು ಒಂದು ದಾಖಲೆಯೇ ಆಗಿದೆ. ಇನ್ನು 3,000 ಜನರು ದಲೈಲಾಮಾ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದುಕೊಳ್ಳುವ ವೇಟಿಂಗ್ ಲಿಸ್ಟ್ನಲ್ಲಿದ್ದರು ಎಂದು ಹೇಳಲಾಗಿದೆ. ದಲೈಲಾಮಾ ಅವರು ಡಿಸೆಂಬರ್ 12ರಂದು ಮುಂಡಗೋಡ ಟಿಬೆಟಿ ಕಾಲೋನಿಗೆ ಆಗಮಿಸಿದ್ದರು. ಇದುವರೆಗೆ ದಲೈಲಾಮಾ ಅವರು ಮುಂಡಗೋಡ ಟಿಬೆಟಿ ಕಾಲೋನಿಗೆ ಒಟ್ಟು 28 ಬಾರಿ ಭೇಟಿ ನೀಡಿದಂತಾಗಿದೆ. ದಲೈಲಾಮಾ ಅವರು 45 ದಿನಗಳ ಕಾಲ ಮುಂಡಗೋಡ ಟಿಬೆಟಿ ಕಾಲೋನಿಯಲ್ಲಿ ಉಳಿಯಲಿದ್ದಾರೆಂದು ಈ ಮುಂಚೆ ಹೇಳಲಾಗಿತ್ತು. ನಂತರ 54 ದಿನ ಇರುತ್ತಾರೆಂದು ಮಾಹಿತಿ ನೀಡಲಾಯಿತು. ಆದರೆ ದಲೈಲಾಮಾ ಅವರು ಫೆಬ್ರವರಿ 8ರವರೆಗೆ ಒಟ್ಟು 57 ದಿನ ಉಳಿದಂತಾಗಿದೆ. ಈ ಸುದೀರ್ಘ ಅವಧಿಯಲ್ಲಿ ದಲೈಲಾಮಾ ಅವರು ಅನೇಕ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಹೆಚ್ಚಿನ ವೇಳೆಯಲ್ಲಿ ಅವರು ವಿಶ್ರಾಂತಿ ಪಡೆದರು. ದಲೈಲಾಮಾ ಅವರು ಈ ಬಾರಿ ಲಾಂಗ್ ಲೈಫ್ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು.